MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕನ್ನಡಿಗರನ್ನ ಕೆಣಕಿ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಕಮಲ್ ಹಾಸನ್ ಇನ್ನೂ ಕ್ಷಮೆ ಕೇಳದೆ ಉದ್ದಟತನವನ್ನು ಮುಂದುವರೆಸಿದ್ದಾರೆ. ಹೀಗಾಗಿ ಬಿಡುಗಡೆಗೆ ಸಿದ್ಧವಾಗಿರುವಂತಹ ಥಗ್ ಲೈಫ್ ಚಿತ್ರಕ್ಕೆ ಬ್ಯಾನ್ ಬಿಸಿ ತಟ್ಟಿದೆ. ಇಂದು ಸಚಿವರ ನೇತೃತ್ವದಲ್ಲಿ ಈ ಬಗ್ಗೆ ನಿರ್ಧಾರ ಆಗಲಿದೆ. ಕಮಲ್ ಹಾಸನ್ ಥಗ್ ಲೈಫ್ ಮೇಲೆ ಬ್ಯಾನ್ ತೂಗುಗತ್ತಿ. ಕ್ಷಮೆ ಕೇಳದ ಕಮಲ್, ಬ್ಯಾನ್ ಟ್ರೈಲರ್ ತೋರಿಸಿದ ಕನ್ನಡಿಗರು. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಚಿತ್ರದ ಮೇಲೆ ಬ್ಯಾನ್ ತೂಗುಗತ್ತಿ ನೇತಾಡ್ತಿದೆ. ಕ್ಷಮೆ ಕೇಳದಿದ್ರೆ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತಿರೋ ಕನ್ನಡ ಪರ ಹೋರಾಟಗಾರರು ನಿನ್ನೆ ಟ್ರೈಲರ್ ತೋರಿಸಿದ್ದಾರೆ. ವಿರೋಧದ ನಡುವೆಯೂ ಬೆಂಗಳೂರಿನಲ್ಲಿರೋ ವಿಕ್ಟರಿ ಸಿನಿಮಾಸ್ ಮಾಲೀಕರು ಸಿನಿಮಾ ಪ್ರದರ್ಶನ ಮಾಡೋದಾಗಿ ಪೋಸ್ಟರ್ ಹಾಕಿದ್ರು. ವಿಷಯ ತಿಳಿದು ವಿಕ್ಟರಿ ಸಿನಿಮಾಸ್ಗೆ ಎಂಟ್ರಿ ಕೊಟ್ಟ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ರು. ಬಳಿಕ ವಿಕ್ಟರಿ ಸಿನಿಮಾಸ್ ಸೈಲೆಂಟ್ ಆಗಿದೆ. ಇದೇ ವೇಳೆ ಕಮಲ್ ಹಾಸನ್ ಬೆಂಗಳೂರಿಗೆ ಬಂದು ಕ್ಷಮೆ ಕೇಳಬೇಕು ಅಂತ ಪ್ರವೀಣ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ತಮಿಳಿಂದ ಕನ್ನಡ ಹುಡ್ತಾ ಅನ್ನುವಂಥದ್ದಿದೆಯಲ್ಲ, ಅದು ಯಾರು ತಡೆಯೋಕ್ಕಾಗಲ್ಲ. ಆದ್ದರಿಂದ ಬೇಷರತ್ತಾಗಿ ಬೆಂಗಳೂರಿಗೆ ಬಂದು ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಅವ್ರ ಸಿನಿಮಾವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮಾಡಿದರೆ ಆಗುವಂಥ ಅನಾಹುತಕ್ಕೆ, ಥಿಯೇಟ್ರಲ್ಲಿ ಆಗುವಂಥ ಗಲಾಟೆಗಳಿಗೆ, ಥಿಯೇಟ್ರ್ಗಳಿಗೆ, ಸ್ಪರ್ಧೆಗಳಿಗೆ ಬೀಳುವಂಥ ಬ್ಲೇಡ್ಗಳಿಗೆ ನಾವು ಯಾರು ಹೊಣೆಗಾರರಲ್ಲ. ಸಿನಿಮಾ ರಿಲೀಸ್ ಆದ್ರೆ ರಣರಂಗ ಎಂದ ವಾಟಾಳ್. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಂದು ವೇಳೆ ಸಿನಿಮಾ ರಿಲೀಸ್ ಆದ್ರೆ ರಣರಂಗ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ. ಕಮಲ್ ಹಾಸನ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ. ಬಿಡುಗಡೆ ಆದದ್ದೇ ಆದರೆ ರಣರಂಗ, ಕರ್ನಾಟಕದ ಇತಿಹಾಸದಲ್ಲೇ ನಡೆದೇ ಇರ್ತಕ್ಕಂಥ ರಣರಂಗ ನಡೀತದೆ. ಕಮಲ್ ಹಾಸನ್ ಕ್ಷಮೆಗೆ ನಟಿ ರಚಿತಾ ರಾಮ್ ಆಗ್ರಹ. ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಕ್ಷಮೆಯಾಚಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ನಟಿ ಸುಧಾರಾಣಿ ನಮ್ಮ ಭಾಷೆ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಖಂಡಿಸಬೇಕು ಅಂತ ಹೇಳಿದ್ರು. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗ್ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ? ನಮ್ಮ ನಾಡ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನ ಖಂಡಿತವಾಗ್ಲೂ ಖಂಡಿಸಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಅದ್ರ ವಿಚಾರವಾಗಿ ನಿಲ್ಲಬೇಕು. ಇತ್ತ ಬಳ್ಳಾರಿ ಹಾಗೂ ಚಾಮರಾಜನಗರದಲ್ಲೂ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಬಳ್ಳಾರಿಯಲ್ಲಿ ಕಮಲ್ ಹಾಸನ್ ಭಾವಚಿತ್ರ ತುಳಿದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಥಗ್ ಲೈಫ್ ಸಿನಿಮಾ ರಿಲೀಸ್ ಬಗ್ಗೆ ಇಂದು ನಿರ್ಧಾರ. ಸಚಿವ ಶಿವರಾಜ್ ತಂಗಡಗಿ ಜೊತೆ ಮಹತ್ವದ ಸಭೆ. ಇನ್ನು ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ಎಲ್ಲೆಡೆ ರಿಲೀಸ್ ಆಗ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಥಗ್ ಸಿನಿಮಾ ರಿಲೀಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧರಿಸಲಿದ್ದಾರೆ. ಒಂದ್ ವೇಳೆ ಕಮಲ್ ಕ್ಷಮೆ ಕೇಳದಿದ್ರೆ ಜೂನ್ 5ಕ್ಕೆ ಚಿತ್ರಮಂದಿರಗಳ ಮುಂದೆ ಏನಾಗುತ್ತೆ ಅನ್ನೋ ಸಣ್ಣ ಟ್ರೈಲರ್ ಅನ್ನ ನಿನ್ನೆ ವಿಕ್ಟರಿ ಸಿನಿಮಾಸ್ ಮುಂದೆ ಕರವೇ ತೋರಿಸಿದೆ. ಇನ್ನಾದ್ರೂ ಕಮಲ್ ಹಾಸನ್ ಕನ್ನಡಿಗರ ಮುಂದೆ ಮಂಡಿಯೂರ್ತಾರ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.